ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದ ಹಾವಳಿ ಹೆಚ್ಚಾಗ್ತಾ ಇದ್ದು ಇವುಗಳ ಹಾವಳಿಗೆ ಬ್ರೇಕ್ ಹಾಕುವಂತಹ ಸಲುವಾಗಿ ಸರ್ಕಾರ ಹೊಸ ನಿಯಮಾವಳಿಗಳನ್ನ ತರ್ತಾ ಇದೆ. ಹೌದು, ಇನ್ಮುಂದೆ ರಾಜ್ಯದಲ್ಲಿ ಸಾಲದ ವಹಿವಾಟು ನಡೆಸುವಂತಹ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಹಾಗೂ ಲೇವಾದೇವಿಗಾರರ ನೋಂದಣಿಗೆ ಹೊಸ ನೋಂದಣಿ ಪ್ರಾಧಿಕಾರವನ್ನ ರಚಿಸಲು ಸರ್ಕಾರ ನಿರ್ಧಾರ ಮಾಡಿದ್ದು ಇಂದು ಸಂಪುಟ ಸಭೆಯಲ್ಲಿ ಅನುಮೋದನೆಗೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ಈ ಹೊಸ ಪ್ರಾಧಿಕಾರದ ಪ್ರಕಾರ ಸಾಲದ ವಹಿವಾಟು ನಡೆಸುವಂತಹ ಲೇವಾದೇವಿಗಾರರು ಮತ್ತು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಬೇಕು. ಒಂದು ವೇಳೆ ನೋಂದಣಿ ಮಾಡಿಕೊಳ್ಳದೆ ವಹಿವಾಟು ನಡೆಸಿದರೆ ಕನಿಷ್ಠ 6 ತಿಂಗಳಿನಿಂದ 3 ವರ್ಷಗಳವರೆಗೂ ಜೈಲು ಶಿಕ್ಷೆ ಹಾಗೂ 1 ಲಕ್ಷದ ರೂವರೆಗೂ ದಂಡ ವಿಧಿಸಲು ಅವಕಾಶ ಇದೆಯಂತೆ. ಅಲ್ಲದೆ ನೋಂದಣಿಯ ಸಂದರ್ಭದಲ್ಲಿ ಸಾಲಕ್ಕೆ ವಿಧಿಸುವಂತಹ ಬಡ್ಡಿ ಹಾಗೂ ಸಾಲದ ವಸೂಲಿ ಪದ್ಧತಿಯನ್ನ ಸೇರಿದಂತೆ ಸಮಗ್ರ ವಿವರವನ್ನ ಒದಗಿಸಬೇಕಂತೆ. ಇನ್ನು ಮೈಕ್ರೋ ಫೈನಾನ್ಸ್ ಮೇಲೆ ಯಾವುದೇ ದೂರು ಬಂದರೂ ಕೂಡ ನೋಟಿಸ್ ನೀಡದೆಯೇ ಸಂಬಂಧಪಟ್ಟಂತಹ ಸಂಸ್ಥೆಯ ನೋಂದಣಿಯನ್ನ ರದ್ದುಪಡಿಸಲು ಪ್ರಾಧಿಕಾರಕ್ಕೆ ಕಾನೂನಿನಲ್ಲಿ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಅಲ್ಲದೆ ನೋಂದಾಯಿತ ಸಂಸ್ಥೆ ಲೇವಾದೇವಿಗಾರರ ಮಾಸಿಕ ವ್ಯವಹಾರದ ವಿವರಗಳನ್ನ ಪ್ರತಿ ತಿಂಗಳು 10ರ ಒಳಗೆ ನೋಂದಣಿ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. ಜೊತೆಗೆ ಸಾಲಗಾರರು ಹಾಗೂ ಸಾಲದಾರರ ನಡುವಿನ ವಿವಾದಾತ್ಮಕ ಇತ್ಯರ್ಥವನ್ನ ಪಡಿಸಲು ಹೈಕೋರ್ಟ್ ಜೊತೆ ಸಮಾಲೋಚನೆಯನ್ನು ನಡೆಸಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆಗೆ ಹೊಸ ಕಾನೂನಿನಲ್ಲಿ ಅವಕಾಶ ಕಲ್ಪಿಸಲಾಗಿದೆಯಂತೆ.